ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬ್ರಾಟ್ ಮೂವಿಗೆ ಹೋಗಬೇಕು ಅಂತಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ನನ್ನ ಮಗಳು ಕೂಡ ಬೇಗ ಪೂಜೆ ಎಲ್ಲ ಮುಗಿಸ್ತಿದ್ದಾಳೆ. ಹೂವೆಲ್ಲ ಕಟ್ಟಿಟ್ಕೊಡಿ ಮಮ್ಮಿ, ಹಾರ ಮಾಡಿಕೊಡಿ ಅಂತ ಹೇಳ್ತಿದ್ದಾಳೆ. ನಾನು ಅವಳಿಗೆ ಹೂವೆಲ್ಲ ಕಟ್ಟಿ ಹಾರ ಮಾಡಿ ಆ ನಂತರ ನಾವು ತಿಂಡಿ ತಿಂದು ನಾವು ಬ್ರಾಟ್ ಮೂವಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ನಿಮಗೆ ಹೇಗಿತ್ತು ಮೂವಿ ಅಂತ ಹೇಳ್ತೀನಿ, ಹೇಳಿ ವಿಡಿಯೋ ಮಾಡ್ತೀನಿ. ಇವಾಗ ಕಟ್ಕೊಟ್ಬಿಡ್ಲಾ ಹೂವೆಲ್ಲ? ಏನಮ್ಮ ಕಟ್ಬಿಟ್ಟು ಕೆಲಸ ಇದೆ, ಹೊರಗಡೆ ಹೋಗ್ಬೇಕು. ಬೇಗ ಬೇಗ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿದೆಯಲ್ಲ, ನೀನು ಪೂಜೆ ಮಾಡಿಬಿಡು. ಇವಾಗ ಹೊರಗಡೆ ಹೋಗೋಣ, ಟೈಮ್ ಆಗುತ್ತೆ ಇಲ್ಲ ಅಂತಂದರೆ. ಓಕೆನಾ? ಬೇಗ ಕಟ್ತೀನಿ, ಕಟ್ಬಿಟ್ಟು ಹಾರ ಮಾಡಿಕೊಡ್ತೀನಿ. ಇವಾಗ ನೋಡು ಎಷ್ಟು ಚೆನ್ನಾಗಿದೆ ಕನಕಾಂಬ್ರ ಎಲ್ಲ, ತುಂಬಾ ಸಖತ್ತಾಗಿದೆ ಕನಕಾಂಬ್ರ. ಮಾಡಿಕೊಡ್ತೀನಿ. ಓಕೆ, ಡೋಂಟ್ ಕೇರ್. ಐ ಡೋಂಟ್ ಕೇರ್ ಅಂತ. ಪಕ್ಕದ ಮನೆ ಆಂಟಿ ಬೆಲ್ ಮಾಡ್ತಿದ್ದಾರೆ, ಏನು ತಗೊಂಡು ಬಂದರು ಅಂತ ನೋಡೋಣವಾ? ಕೆಳಗಡೆ ಬೆಲ್ ಮಾಡ್ತಿದ್ದಾರೆ. ಇರು, ಒಂದು ನಿಮಿಷ ಬಂದೆ, ಇರಮ್ಮ. ಏನದು ಕೈಯಲ್ಲಿ? ಆಂಟಿಗೆ ನಾನು ಪುಳಿಯೋಗರೆ ಕೊಟ್ಟಿದ್ನಲ್ಲ, ಅದಕ್ಕೋಸ್ಕರ ಅವರು ನನ್ಗೆ ಬೇರೆ ಏನು ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿದ್ದಾರೆ. ನಾನ್ ಪುಳಿಯೋಗರೆ ಕೊಟ್ಟಿದ್ದೆ, ಆ ಬಾಕ್ಸ್ ಹಾಕ್ಬಿಟ್ಟು ಅವರು ಏನೇನೋ ಕೊಟ್ಟಿದ್ದಾರೆ. ನೋಡೋಣ, ಏನು ಸುಮಾರು ಕೊಟ್ಟಿದ್ದಾರೆ ಅನ್ಸುತ್ತೆ. ಓ, ಏನ್ ನೋಡೋಣ. ಓ, ಮಸಾಲೆ ಇಡ್ಲಿ ಕೊಟ್ಟಿದ್ದಾರೆ. ಮಸಾಲೆ ಇಡ್ಲಿ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಸಾಲೆ ಇಡ್ಲಿ ಕೊಟ್ಟಿದ್ದಾರೆ. ಮತ್ತೆ ಏನ್ ಕೊಟ್ಟಿದ್ದಾರೆ ನೋಡೋಣ. ಓ, ಚಟ್ನಿ ಕೊಟ್ಟಿದ್ದಾರೆ. ಘಮ 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 ಅಂತಿದೆ ನೋಡಿ ಚಟ್ನಿ. ಸಖತ್ತಾಗಿದೆ, ತುಂಬಾ ಟೇಸ್ಟ್ ಆಗೈತೆ. ತಿಂದಿಲ್ಲ, ಟೇಸ್ಟ್ ನೋಡ್ಬೇಕು. ಪರಿಮಳ ಬರ್ತಾ ಇದೆ. ಇದು ಚಟ್ನಿ, ಇದು ಇನ್ನೊಂಥರ ಚಟ್ನಿ. ಇನ್ನೊಂಥರ. ಆಂಟಿನೇ ಕೇಳ್ಬೇಕು, ಏನು 2 ತರ ಚಟ್ನಿ ಕೊಟ್ಟಿದ್ದೀರಲ್ಲ, ಏನೇನ್ ಚಟ್ನಿ ಅಂತ ಕೇಳ್ಬೇಕು ಆಂಟಿನೇ. ಆಮೇಲೆ ಇನ್ನೂ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಏನ್ ನೋಡೋಣ. ಏನೋ ಮಾಡಿಕೊಟ್ಟಿದಾರಪ್ಪ, ಏನಂತ ಗೊತ್ತಿಲ್ಲ. ಓಪನ್ ಮಾಡ್ತೀನಿ. ನೋಡಿಲ್ಲಿ ಏನೋ ಕೊಟ್ಟಿದ್ದಾರೆ. ಸೂಪರ್ ಸೂಪರ್ ಗುಂಡೆ ಕೊಟ್ಟಿದ್ದಾರೆ. ಅವರನ್ನೇ ಕೇಳಬೇಕು ಏನೇನು ಮಾಡಿದ್ದೀರಾ ಅಂತ. ಸಖತ್ತಾಗಿ ಮಾಡಿದಾರಲ್ಲ. ಇದೇನಿದು? ಇದು ಸೊಪ್ಪಿಂದು, ನುಗ್ಗೆ ಸೊಪ್ಪಿಂದು ಪಲ್ಯ. ಸಖತ್ತಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಘಮ ಪರಿಮಳ ಸೂಪರ್ ಆಗಿದೆ. ನಮ್ಮಮ್ಮ ಯಾವಾಗ್ಲೂ ಏನೇ ತಗೊಂಡ್ ಬಂದ್ರೆ ಸ್ಮೆಲ್ ಮಾಡ್ತಾರೆ. ನನಗೆ ಅದು ಘಮ ಬಂದ್ರೆ ಟೇಸ್ಟ್ ಇದೆ ಅಂತ. ಅದಕ್ಕೆ ನಾನು ಈ ಬೌಲಲ್ಲಿ ಅವರಿಗೆ ಇದು ಕೊಟ್ಟಿದ್ದೆ, ಪುಳಿಯೋಗರೆ ಗೊಜ್ಜುನ. ಅವ್ರಿಗೆ ಇಷ್ಟ ಅಂತೆ, ಪುಳಿಯೋಗರೆ ಗೊಜ್ಜುನ ಅಂತ ಹೇಳಿದ್ರು. ಅವ್ರಿಗೆ ತುಂಬಾ ಇಷ್ಟ ಅಂತೆ, ಹುಳಿಯಾಗಿದ್ರೆ. ಅದಕ್ಕೆ ನಾನ್ ಮಾಡಿ ನಿನ್ ಕೈಲಿ ಕೊಟ್ಟಿದ್ನಲ್ಲ ನಿನ್ನೆ, ನೋಡಿ ಇವತ್ತು ಅವಾಗ್ಲೇ ಇಷ್ಟೊಂದು ಕೊಟ್ಟಿದ್ದಾರೆ ವಾಪಸ್ಸು. ನಾನು ಅವ್ರಿಗೆ ಅಂದೆ, ಅಯ್ಯೋ ನಾನು ಕೊಟ್ರೆ ನೀವ್ಯಾಕೆ ಕೊಡ್ತೀರಂತ. ಇಲ್ಲ ಇಲ್ಲ, ಆತರ ಇಲ್ಲ, ನಾವು ಕೊಡ್ಬೇಕಲ್ವಾ, ಅದಕ್ಕೆ ಖಾಲಿ ಬಾಕ್ಸ್ ಕೊಡ್ಬಾರ್ದು ಅಂತ ಹೇಳಿ ಅವರು ಎಲ್ಲ ಬಾಕ್ಸ್ ತುಂಬಿಟ್ಟು ಕೊಟ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ನಾನು ಕೇಳ್ದೆ, ನಮ್ ಪುಳಿಯೋಗರೆ ಗೊಜ್ಜು ಟೇಸ್ಟ್ ಇದ್ದಂಗಿತ್ತು ಅಂದ್ರೆ. ಸೂಪರ್ ಆಗಿತ್ತು, ಗೋಡಂಬಿ ಎಲ್ಲ ಹಾಕಿದ್ರಿ, ಸಖತ್ತಾಗಿತ್ತು. ನನ್ಗಂತೂ ಇಷ್ಟ ಆಯ್ತು. ಸಖತ್ತಾಗಿ ಮಾಡ್ಬಿಟ್ಟಿದ್ರಿ ನೀವು ಅಂತ ಖುಷಿ ಪಟ್ರು. ಈಗ ನಾನು ಅವ್ರು ಕೊಟ್ಟಿರೋದನ್ನ ನಾನು ತುಂಬಾ ಖುಷಿ ಪಟ್ಕೊಂಡು ತಿನ್ಬೇಕು. ತಿಂತೀರ ಬಿಡಿ, ಗೊತ್ತು. ಚೆನ್ನಾಗಿ ಮಾಡಿದ್ದಾರೆ, ಏನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಸ್ಮೂತ್ ಆಗಿ. ಟೇಸ್ಟ್ ನೋಡಿ, ಗಮ್ ಅಂತಿದೆ. ಟೇಸ್ಟ್ ಮಾಡೋಣ ಈಗ. ಮಾಡಿ ಮಾಡಿ. ನೀನ್ ಬಾ, ನೀವು ಫಸ್ಟ್ ಖಾಲಿ ಮಾಡಿ. ಸೊಪ್ಪಿನ ಪಲ್ಯ ನಿಮಗೆ, ಚಟ್ನಿ ನನಗೆ. ಗೈಸ್, ಮೂವಿ ನೋಡಲಿಕ್ಕೆ ಇವಾಗ ಬಂದ್ವಿ. ಡಾರ್ಲಿಂಗ್ ಕೃಷ್ಣ ನಟಿಸಿರುವ ಬ್ರಾಟ್ ಮೂವಿ ನೋಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ. ಹೇಗಿದೆ ಅಂತ ನೋಡೋಣ. ಹೌದಾ? ಅಲ್ಲ, ಗೊತ್ತಿತ್ತು ನನಗೆ ಬರ್ತೀಯಾ ಅಂತ, ಅದಕ್ಕೆ ಗೊತ್ತಾಯ್ತಾ. ಎಷ್ಟು ಚೆನ್ನಾಗಿದೆ ಫ್ಲವರ್ ಎಲ್ಲ, ಸಖತ್ತಾಗಿದೆ. ಫ್ಲವರ್
ತುಂಬಾ ಚೆನ್ನಾಗಿದೆ ನೋಡು, ಪರ್ಪಲ್ ಕಲರ್ ಫ್ಲವರು. ಹಾಂ, ಪ್ಲಾಸ್ಟಿಕ್ಕೇ ಇದು. ಚೆನ್ನಾಗಿದೆ ಅಲ್ವಾ? ಎಷ್ಟು? 125ಕ್ಕಾ? 125ನಾ? ಅಷ್ಟೊತ್ತಿಗೆ ಹೋಗೋಣ. ನಿನಗೆಲ್ಲ ತಿನ್ನಲಿಕ್ಕೆ ನೋಡು, ಫಿಲಮ್ ನೋಡ್ತಾ ಹೆಂಗಿದೆ ಅಂತ. ಕೊಡಿಸ್ತೀನಲ್ಲ, ಅದಕ್ಕೆ ಕೊಡಿಸಲ್ಲ ನಾನು. ನೀನು ಫಿಲಮು ಕರ್ಕೊಂಡು ಬಂದು ಕೊಡಿಸ್ತೀನಿ ಅಂತ ಹೇಳಿದ್ದೀನ. ಬ್ರಾಟ್ ಇಲ್ಲಿ ನೋಡಿ, ಇಲ್ಲಿ ಡಾರ್ಲಿಂಗ್ ಕೃಷ್ಣ ಮೂವಿಗೆ ಬಂದಿದ್ದೀವಿ ನಾವು. ಯಾವ ಮೂವಿ ಅಂತ ಗೆಸ್ ಮಾಡಿ ನೋಡೋಣ. ಬ್ರಾಟ್ ಮೂವಿಗೆ ಹೇಗೆ ಅಲ್ಲೇ ಹಾಕಿದಾರಲ್ಲ ವಾಲ್ ಪೋಸ್ಟ್, ಬ್ರಾಟ್ ಅಂತ. ಬ್ರಾಟ್ ನೋಡೋಣ ಹೇಗಿದೆ ಅಂತ, ನೋಡ್ಬಿಟ್ಟು ನಿಮಗೆ ಹೇಳ್ತೀವಿ. ನನ್ನ ಮಗಳು ಸಂಡೇ ಕರ್ಕೊಂಡು ಬಂದಿದ್ದಾಳೆ ನನ್ನ, ಫಿಲಮ್ಗೆ ಹೋಗೋಣ ಮಮ್ಮಿ ಅಂತ, ಅದಕ್ಕೋಸ್ಕರ ಬಂದಿದ್ದೀವಿ ನಾವು. ಬ್ರಾಟ್ ಹೇಗಿದೆ ನೋಡೋಣ, ಓಕೆನಾ? ಹೇಗಿದೆ ಅಂತ ಲಾಸ್ಟಲ್ಲಿ ತಿಳಿಸ್ತೀವಿ ನಾವು. ಹೋಗೋಣ ಆ ಕಡೆ. ಹಾಂ, ಕಾರಲ್ಲಿ ಮಿನಿ ಪಿಜ್ಜಾ. ಮಾಮ್, ಒಂದೇ ಸಮಯ ಹೋಗ್ತಿದ್ದೀರಾ? ಈಗ ಹೋಗೋಣ. ಕತ್ಲೆ ಆಗಿದೆ. ಓ ಮೈ ಗಾಡ್, ಲೈಟ್ ನೋ ಲೈಟ್. ಡಿಗ್ 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 ಟಿಕ್ 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 ನೋಡು. ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಅಂತ. ನನ್ನ ಡಾಟರ್ಗೆ ಮೂವಿ ನೋಡ್ತಾ ನೋಡ್ತಾ ಅವಳಿಗೆ ಕುರ್ಕುಲ್ ತಿಂಡಿಗಳು ಇರಬೇಕು. ಅದಕ್ಕೋಸ್ಕರ ಮಮ್ಮಿ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತೇಳಿ ಪಿಜ್ಜಾ ಮತ್ತು ಏನೇನೋ ಕುರ್ಕುಲ್ ತಿಂಡಿಗಳೆಲ್ಲ ಚಿಪ್ಸ್ ಎಲ್ಲ ತೊಗೊಂಡಿದ್ದಾಳೆ. ನೋಡಿ, ನನಗೂ ತಿನ್ನಿಸ್ತಾಳೆ, ಅವಳು ತಿಂತಾಳೆ ಮೂವಿ ನೋಡ್ತಾ. ಮೂವಿ ಮುಗೀತು ಇವಾಗ. ತುಂಬಾ ಚೆನ್ನಾಗಿತ್ತು ಮೂವಿ ಕೂಡ. ಮತ್ತು ಡಾರ್ಲಿಂಗ್ ಕೃಷ್ಣ ಆ್ಯಕ್ಟಿಂಗ್ ಅಂತೂ ತುಂಬಾ ಸಖತ್ತಾಗಿದೆ. ಮತ್ತು ಅವ್ರ ತಂದೆ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದಾರೆ, ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ. ಮತ್ತು ಹೀರೋಯಿನ್ದು ಕೂಡ ಪಾತ್ರ ತುಂಬಾ ಸಖತ್ತಾಗಿದೆ. ಮತ್ತು ಕಾಮಿಡಿನೂ ಇದೆ, ತುಂಬಾ ಚೆನ್ನಾಗಿದೆ. ಮತ್ತು ಆಲ್ ಓವರ್ ಹೇಳಬೇಕು ಅಂದರೆ ಎಲ್ಲ ಕೂಡ ಸಖತ್ತಾಗಿದೆ, ತುಂಬಾ ಸಖತ್ತಾಗಿದೆ. ಸಾಂಗ್ಸು ಎಕ್ಸ್ಟ್ರಾಡಿನರಿ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಮೊದಲೇ ಅದು ಸಾಂಗ್ಸ್ ಎಲ್ಲ ಕೇಳಿದ್ದೆ, ಇನ್ನೂ ಕೂಡ ತುಂಬ ಇಷ್ಟ ಆಯಿತು. ಗೈಸ್, ನೀವು ಕೂಡ ಎಲ್ಲರೂ ನಮ್ಮ ಕನ್ನಡ ಮೂವಿನ ನೋಡಿ, ನನಗಂತೂ ತುಂಬ ಇಷ್ಟ ಆಗಿದೆ. ಮೂವಿ ನೋಡಿ ಕೆಳಗಡೆ ಬಂದೆ. ನನಗೆ ಸೋಕೇಸ್ ಪೀಸ್ ಎಲ್ಲ ಬೇಕಾಗಿತ್ತು, ಅದಕ್ಕೆ ಇಲ್ಲಿ ಶೋರೂಮಲ್ಲಿ ನೋಡೋಣ ಅಂತಂದ್ಬಿಟ್ಟು ಬಂದೆ. ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಸೋಕೇಸ್ ಪೀಸ್ ಎಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲರ್ಫುಲ್ ಆಗಿದೆ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಇವ್ರ ಮನೇಲಿ ಇದೆಯಲ್ಲ ಆ ಥರ ಸೋಕೇಸ್ ಪೀಸ್ ಅಷ್ಟೇ ಇಲ್ಲ, ನೀವು ಬೇರೆ ಯೂಸ್ ಮಾಡಬೇಕು ಅಂದರೆ ಫುಲ್ ಸೆಟ್ ಕೊಡ್ತೀರಾ? ಫುಲ್ ಸೆಟ್ ಚೆನ್ನಾಗೈತಲ್ಲ. ಚಪಾತಿ ಎಲ್ಲ ಕಳಿಸ್ಕೊಂಡು ಮಾಡ್ತೀನಿ. ಇದು ಸೋಕೇಸ್ ಪೀಸ್ ಅಂತೆ. ಅದೇ ಸೊಕ್ಕಸಿ ಗಿಡಕ್ಕೆ ಅಷ್ಟೆ. ಏನಿದೆ 200 ಡಿಸ್ಕೌಂಟ್ ಮುಗೀತಾ? ಎಲ್ಲ ಮುಗಿತಾ ಇದೆ. ಕೈ ಅಂದ್ಕೊಂಡಿದ್ಯಾ ಎಂತ ಬಾಯಿ ಬಿಟ್ಕೊಬಿಟ್ಟಿದ್ಯಾ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನೀವು ಹೋಗ್ಬೇಕು, ಇದು ಮಾಡಿ ಚೆನ್ನಾಗಿತ್ತು. ಹೌದು, ಸಖತ್ತಾಗಿದ್ಯಾ? ಈಗ ಎಲ್ಲಿ ಹೋಗೋಣ? ಊಟಕ್ಕೆ ಹೋಗೋಣ. ಎಲ್ಲಿ ಹೋದ್ರೆ ಚೆನ್ನಾಗಿ ತಿನ್ಕೊಬಿಡ್ತಾಳೆ ನನ್ನ ಮಗಳು. ಅಮ್ಮ ಇವಾಗ ನಮಗೆ ತಿನ್ನೋದು 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 ಇವಳು. ಪಾರ್ಟಿ ಕೊಡಿಸ್ತಾರೆ ಇವಾಗ ನಮ್ಮಮ್ಮ ನನಗೆ. ಹೌದಾ? ಪಾರ್ಟಿ ಕೊಡ್ಸಲ್ಲ, ಮನೆಗೆ ಕರ್ಕೊಂಡು ಹೋಗ್ತೀನಿ. ಪಾರ್ಟಿ ಗಿರ್ಟಿ ಇಲ್ಲ, ಓಕೆನಾ? ಆಯಿತು, ಕೊಡಿಸ್ತೀನಿ ಬಾ. ಓಕೆ. ಮಾಲಲ್ಲೇ ಕೂಡ ನನ್ನ ಮಗಳು ಮಮ್ಮಿ ಡ್ರೆಸ್ ತೊಗೊಳ್ಳಿ ಅಂತ ನನಗೆ ತಲೆ ತಿಂತಾ ಇದ್ಲು.
ಅದಕ್ಕೆ ನಾನು ಬೇಡ, ಇವಾಗ ನನ್ನ ಹತ್ರ ತುಂಬ ಡ್ರೆಸ್ಸಸ್ ಇದೆ, ಬೇಡ ಅಂತಂದೆ. ಇಲ್ಲ ಮಮ್ಮಿ ತೊಗೊಳ್ಳಿ ಅಂತ. ನನಗೆ ಸ್ವಲ್ಪ ಕುವೆಂಪು ನಗರದಲ್ಲಿ ಕೆಲಸ ಇತ್ತು, ಹಾಗೆ ಹೋಗ್ತಾ ಅಲ್ಲೊಂದು ಅಂಗಡಿ ನನಗೆ ಕಾಣ್ತು, ಬಟ್ಟೆ ಅಂಗಡಿ. ಅದಕ್ಕೆ ಅಲ್ಲೊಂದು ಡ್ರೆಸ್ ತೊಗೊಳ್ಳೋಣ ಅಂತಂದ್ಬಿಟ್ಟು ಹೋಗಿದ್ದೀವಿ. ಇವಾಗ ಕ್ರಶ್ ಮೆಟೀರಿಯಲ್ ಚೆನ್ನಾಗಿದೆ. ಈ ಥರದ್ದಿಲ್ವಲ್ಲ ನಿಮ್ಮ ಹತ್ರ? ಇದು ಬೇಡ, ಬ್ಯಾಗ್ಸ್ ಇದೆ, ಬನಾರಸಿ ದುಪ್ಪಟ್ಟ ಚೆನ್ನಾಗಿದೆ. ಬಟ್ ಬ್ಯಾಗ್ ಅನಾರ್ಕಲಿ ಹಾಕ್ತೀನಿ ಅದು. ಡಾಲಿಯಾ ಸೆಟ್ ವೈಟ್ ಒಂದಿದೆ, ವೈನ್ ಇದೆ, ನನ್ನ ಹತ್ರ ಎಲ್ಲೋ ಇದೆಯಲ್ಲ, ಮೊನ್ನೆ ಪಿಂಕ್ ಎಲ್ಲೋ ಇದೆ. ಯಾವ್ದು ತೆಗಿಲಿ ತೋರಿಸಿ. ದಪ್ಪ ಒಳಗಡೆ ತೆಗೆದ್ಬಿಡಿ ಅಷ್ಟೇ. ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಂಟಲ್ಲೂ ಲೈನಿಂಗ್ ಇರಲೇಬೇಕಲ್ಲ. ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ. ಅಲ್ಲಿಂದ ನಾನು ಎಳ್ನೀರು ಕುಡಿಯೋಣ ಅಂದ್ಕೊಂಡು ಬಂದೆ. ಇಲ್ಲಿ ಎಳ್ನೀರಿಗೆ 20 ರೂಪಾಯಿ ಅಂದ್ಕೊಂಡು ಕೂಗ್ತಾಯಿದ್ರು. ಅದಕ್ಕೋಸ್ಕರ ಇದು ಕುಡಿಯೋಣ ಅಂತ ಕುಡಿತಾ ಇದ್ವಿ. ನೋಡಿ ಟೇಸ್ಟ್ ಚೆನ್ನಾಗಿದೆ. 20 ರೂಪಾಯಿಗೆ 20 ರೂಪಾಯಿ ಅಂದ್ಕೊಂಡು ಇಲ್ಲಿ ಟೇಸ್ಟ್ ಚೆನ್ನಾಗಿದೆಯಾ? ತುಂಬಾನೇ ಚೆನ್ನಾಗಿದೆ. 20 ರೂಪಾಯಿಗೆ ನೋಡಿ, ಸಖತ್ತಾಗಿದೆ. ಎಲ್ಲ ಮಾಡಿಬಿಡ್ತೀವಿ ನಿಮಗೆ. 20 ರೂಪಾಯಿ ಎಳ್ನೀರು ಕೊಡ್ತಾವ್ರೆ ಅಂತ. ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಮತ್ತು ಮನೆಗೆ ಬಂದೆ. ಅಕ್ಕಿ ಪುಡಿ, ಗೋಧಿ ಪುಡಿ, ಜೋಳದ ಪುಡಿ ಮತ್ತು ಮೆಂತ್ಯ ಮುದ್ದೆ ಪುಡಿ ಎಲ್ಲ ಕೂಡ ಮುಗ್ದೋಗಿತ್ತು. ಮತ್ತು ರಾಗಿ ಹಿಟ್ಟು ಕೂಡ ಮುಗ್ದಿತ್ತು. ಅದಕ್ಕೆ ಮಿಲ್ಗೆ ಹೋಗಿ ಬೀಸ್ಕೊಂಡು ಬರೋರು ಯಾರೂ ಇರಲಿಲ್ಲ. ನೀನು ಮಾಡೋದು, ನಾನೇ ಹೋಗ್ಬೇಕಲ್ಲ ಅಂತ. ನಾನು ಯಾವಾಗಲೂ ಕೂಡ ಹೋಗಲ್ಲ ಜಾಸ್ತಿ. ಅದಕ್ಕೋಸ್ಕರ ಎಲ್ಲ ಪುಡಿಗಳು ಮುಗ್ದೋಗ್ಬಿಟ್ಟಿದೆಯಲ್ಲ, ಏನು ಮಾಡೋದು, ಇವಾಗ ಯಾರಿಲ್ಲ ಬೀಸ್ಕೊಂಡು ಬಂದು ಕೊಡೋರು ನನಗೆ ಅಂತೇಳಿ ನಾನೇ ಪುಡಿಗಳನ್ನ ಮಾಡಿಸ್ಕೊಂಡು ಬರೋಣ ಅಂತ 2 ವೀಲರಲ್ಲಿ ನಾನು ಹೋಗೋಣ ಅಂದ್ಬಿಟ್ಟು 2 ವೀಲರಲ್ಲಿ ತೊಗೊಂಡು ಎಲ್ಲ ಇದೆಲ್ಲ ತೊಗೊಂಡು ರಾಗಿ ಅಕ್ಕಿ ಎಲ್ಲ ತೊಗೊಂಡು ಇವಾಗ ನಾನೇ ಹೊರಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ಎಲ್ಲ ಪೌಡರ್ಗಳನ್ನ ಮಾಡಿಸ್ಕೊಂಡು ಬಂದೆ. ನೋಡಿ ನನಗೆ ಎಷ್ಟು ಕಷ್ಟ ಅಂತ. ಯಾರೂ ಇಲ್ಲ, ತೊಗೊಂಡೋಗಿಲ್ಲ ಮಿಲ್ಗೆ ಅಂತ ಹೇಳಿದ್ರೆ ಇನ್ನು ನಾನೇ ಹೋಗಬೇಕು. ಇಷ್ಟು ದಿನ ನಾನು ಒಂದಿನೂ ಹೋಗಿಲ್ಲ. ಇವತ್ತೇ ಫಸ್ಟು ನಾನು ಮಿಲ್ಗೆ ಹೋಗಿದ್ದು. ಯಾಕೆ ಅಂತಂದರೆ ನಾನು ಹೋಗಲ್ಲ, ಮಾಡಿಸ್ಕೊಂಡೆಲ್ಲ ತೊಗೊಂಡು ಬಂದು ಮನೆಗೆ ಕೊಡ್ತಾರೆ. ಅದರಿಂದ ಈಗಂತೂ ನನಗೆ ತುಂಬಾ ಕಷ್ಟ ಆಗಿಬಿಡ್ತು. ಎಲ್ಲ ಥರದ್ದು ಪೌಡರ್ಗಳು ಪೌಡರ್ ಮಾಡಿಸ್ಕೊಂಡು ನಾನು ಮನೆಗೆ ತೊಗೊಂಡು ಬರೋ ತನಕ ಬಿಸಿಲು ಬೇರೆ ಇತ್ತು. ಅಯ್ಯಪ್ಪ, ನನಗೆ ತಲೆನೇ ನೋವು ಬಂದುಬಿಡ್ತು. ನೋಡಿ ಫೋನ್ ನೋಡಿಕೊಂಡು ನಾನು ಎಲ್ಲವನ್ನು ಹಾರಾಕಬೇಕು. ಅದು ಸ್ವಲ್ಪ ಬಿಸಿ ಇರುತ್ತಲ್ವ ಹಿಟ್ಟು, ಅದನ್ನು ಹಾರಾಕಿದ್ರೆ ಸ್ವಲ್ಪ ಗಾಳಿಗೆ ಅದು ಹಾರಿ ಬಿಸಿ ಹೋಗಿ ಅದು ಚೆನ್ನಾಗಿ ಬರುತ್ತೆ. ಅದು ಹೊಂದ್ರಿ ಮಾಡಿಕೊಂಡ್ರೆ. ಇಲ್ಲ ಅಂತಂದರೆ ಅದು ಗಂಟು ಥರ ಆಗಿಬಿಡುತ್ತೆ. ಆವಾಗ ಹುಳ ಸ್ಟಾರ್ಟ್ ಆಗಿಬಿಡ್ತವೆ. ಹಾಗೆ ಮುಚ್ಚಿಡಬಾರ್ದು. ಅದು ಸ್ವಲ್ಪ ಸ್ಪ್ರೆಡ್ ಆಗಿಬಿಡುತ್ತೆ ಬೇವರೆಲ್ಲ. ಅದಕ್ಕೋಸ್ಕರ ಹಾಗೆ ಇಡಬಾರ್ದು. ಇಲ್ಲಾಂದರೆ ನೀರಂಗೆ ತ್ಯಾವ ಥರ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಸ್ವಲ್ಪ ಗಾಳಿಯಲ್ಲಿ ಹಾರಬೇಕು. ಅದ್ರ ಕಾವು ಸ್ವಲ್ಪ ಕಮ್ಮಿ ಆಗಬೇಕು. ಆಮೇಲೆ ಅದು ಒಂದ್ರಿ ಮಾಡಿ ಅದನ್ನು ಬಾಕ್ಸ್ಗೆಲ್ಲ ತುಂಬಿ ಅದನ್ನು ನೀಟಾಗಿಡಬೇಕು. ಆವಾಗ ಹುಳಗಳು ಬರಲ್ಲ. 5 ಥರ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ನಲ್ವ, ಅದನ್ನೆಲ್ಲ ಹೊಂದ್ರಿ ಮಾಡೋ ತನಕ ಕೈ ಎಲ್ಲ ಸುಟ್ಬಿಡ್ತು. ಯಾಕಂದರೆ ಅದು ಸ್ವಲ್ಪ ಹಿಟ್ಟು ಬಿಸಿ ಇತ್ತು. ಅದಕ್ಕೋಸ್ಕರ ನಾನು ಹಾರಿಸಿದ್ರು ಕೂಡ ಸ್ವಲ್ಪ ಬಿಸಿನೇ ಇತ್ತು. ಅದು 5 ಥರ ಹಿಟ್ಟನ್ನು ಬೇರೆ ಮಾಡಿ ಅದನ್ನೆಲ್ಲ ಹೊಂದ್ರಿ ಮಾಡಿ ಅದರದ್ದೆಲ್ಲ ಡೆಸ್ಟೆಲ್ಲ ತೆಗೆದು ಎಲ್ಲ ಮಾಡಿದೆ. ಗೈಸ್, ಇಲ್ಲಿ ತನಕ ನನ್ನ ಲಾಗ್ಸ್ ನೋಡಿದ್ರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ. ಥ್ಯಾಂಕ್ ಯು.